ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಕ್ಷಿತಾ. ಇವತ್ತು ಮನೇಲೆ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ, ಹಾಗೆ ಐಬ್ರೋ ಕೂಡ ಮನೇಲೆ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಮಾಡೋಕ್ಕೆ ಟೈಮ್ ಕೂಡ ಇರಲ್ಲ, ಮತ್ತು ಇಂಟ್ರೆಸ್ಟು ಇರಲ್ಲ ಅಂತ ಅನ್ಬೋದು. ಯಾಕಂದರೆ ಬ್ಯುಸಿ ಆಗಿರ್ತೀವಿ ಮದುವೆ ಆದಮೇಲೆ, ಅದು ಮಕ್ಕಳಾದ್ಮೇಲಂತೂ ತುಂಬ ಬ್ಯುಸಿ ಆಗಿರುತ್ತೆ ಲೈಫು. ನಮ್ಮ ಬಗ್ಗೆ ಕೇರ್ ಮಾಡೋದೇ ಬಿಟ್ಬಿಟ್ಟಿರ್ತೀವಿ. ಸೊ ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ಆವಾಗ ಇಂಟ್ರೆಸ್ಟ್ ಬರುತ್ತೆ. ಸೊ ನಾನು ಕೂಡ ಹಾಗೇನೆ ಮನೇಲೆ ಐಬ್ರೋ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಮಕ್ಕಳಿಗೆ 1 ವರ್ಷ ಅಥವಾ 2 ವರ್ಷ ಆದಮೇಲೆ ಸ್ವಲ್ಪ ಮಟ್ಟಿಗೆ ನಾವು ಹೇಳಿದ್ದನ್ನ ಕೇಳ್ತಾರೆ. ಅವಾಗ ಸ್ವಲ್ಪ ಅವರಷ್ಟಕ್ಕೆ ಅವ್ರು ಆಡ್ಕೊಂಡಿರ್ತಾರೆ. ಅವಾಗ ನಮಗೆ ಟೈಮ್ ಸಿಗುತ್ತೆ ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆ ಅಥವಾ ಬೇರೆ ನಮ್ಮ ಪರ್ಸ್ನಲ್ ಕೆಲಸಗಳಿಗೆ. ಸೆಲ್ಫ್ ಕೇರ್ ಅದು ಮಾಡೋದಂತೂ ಬಿಟ್ಟೇ ಬಿಟ್ಟಿರ್ತೀವಿ. ಸೊ ನಾನು ಹಾಗೆ ಇವಾಗ ಒಂದು ಸ್ವಲ್ಪ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ನಮ್ಮ ಹೆಲ್ತ್ ಬಗ್ಗೆ, ನಮ್ಮ ಬ್ಯೂಟಿ ಬಗ್ಗೆ ಸ್ವಲ್ಪ ಕೇರ್ ಮಾಡೋಣ ಅಂತ ನನ್ನ ಮಗ ಮಲಗಿದ್ದ. ಸೊ ಹಾಗೆ ಐಬ್ರೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಹಾಗೆ ಯೂಟ್ಯೂಬ್ಗೆ ಒಂದು ವಿಡಿಯೋ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡಿಕೊಂಡೆ. ಇದು ನಾರ್ಮಲ್ ದಾರ, ಬಟ್ಟೆ ಹೊಲಿತಾರಲ್ಲ ಆ ದಾರ ಇದು. ಅದನ್ನು ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ. ಅದಾದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ದಾರ ಕಟ್ ಆಗಲ್ಲ. ಸೊ ಹೇಗೆ ಮಾಡ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ. ಇವಾಗೆಲ್ಲ ಔಟ್ಸೈಡಲ್ಲಿ ಸ್ಕಿನ್ ಕೇರ್ಗೆ ಬೇಕಾದಷ್ಟು ಕ್ರೀಮ್ಗಳೆಲ್ಲ ಇದೆ. ಸೊ ನಾನು ಆಲ್ಮೋಸ್ಟ್ ಆಗಿ ಯಾವಾಗಲೂ ಔಟ್ಸೈಡ್ ಕ್ರೀಮ್ಗಳನ್ನ ಯೂಸ್ ಮಾಡಲ್ಲ. ಸೊ ಮನೇಲೇ ಇರೋದನ್ನು ಬಳಸ್ಕೊಂಡು ಸ್ಕಿನ್ ಕೇರ್ನ ಮಾಡ್ಕೊಳ್ತೀನಿ. ಸೊ ಹಾಗೆ ಇವತ್ತು ಕೂಡ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಯಾವ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತ. ನನಗೇನೋ ಈ ಥರ ಐಬ್ರೋ ಮಾಡ್ಕೊಳ್ಳೋದು ತುಂಬ ಈಸಿ ಅಂತ ಅನಿಸುತ್ತೆ. ಸೊ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಸೊ ನನಗೆ ಜಾಸ್ತಿ ನೋವು ಕೂಡ ಆಗಲ್ಲ, ಯಾಕಂದರೆ ನನಗೆ ಅಭ್ಯಾಸ ಇದೆ, ನಾವೇ ಮಾಡ್ಕೊಳ್ಳೋದಲ್ವ. ಸೊ ನಿಧಾನಕ್ಕೆ ನನಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ಐಬ್ರೋ ಮಾಡಾದ್ಮೇಲೆ ನಾನು ಅಲೋವೆರಾ ಜೆಲ್ನ ಹಚ್ಕೊಳ್ತೀನಿ ಮುಖಕ್ಕೆ, ಮತ್ತು ಐಬ್ರೋ ಮಾಡ್ಕೊಂಡಿದ್ಮೇಲೆ ಅಲ್ಲೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತೀನಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅನಿಸಿಕೆ ಮತ್ತು ಟೀಕೆಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಏನಾರು ಚೇಂಜಸ್ ಆಗಬೇಕು ಅನ್ನೋಂಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಅದಾದಮೇಲೆ ತಣ್ಣೀರಲ್ಲಿ ಮುಖ ವಾಶ್ ಮಾಡ್ಕೊಳ್ತೀನಿ. ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು. ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ನಾನಿವಾಗ ಕಾಫಿ ಪುಡಿ ಮತ್ತು ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೇಗೆ ಮಾಡ್ತೀನಿ ಅಂತ ನೋಡಿ. ಫಸ್ಟಿಗೆ ಒಂದು 2 ಚಮಚ ಅಷ್ಟು ಹರಳೆಣ್ಣೆ ಹಾಕ್ಕೊಳ್ತೀನಿ. ಅದಾದಮೇಲೆ ಒಂದು 2.5-3 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ಅದಕ್ಕೆ ಆಮೇಲೆ ಕಾಫಿ ಪುಡಿ ಹಾಕ್ಕೊಳ್ಬೇಕು. ಕಾಫಿ ಪುಡಿ ನೋಡಿಬಿಟ್ಟು ಹಾಕ್ಕೊಳ್ಬೋದು, ಎಷ್ಟಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ತುಂಬ ಡ್ರೈ ಹಾಕಬಾರ್ದು, ಅದು ಸ್ವಲ್ಪ ಆಯ್ಲಿ ಆಗಿರಬೇಕು. ಮಿಕ್ಸ್ ಮಾಡ್ಕೊಳ್ತಾ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಹಾಕ್ಕೊಳ್ಬೇಕು ಅಂತ. ನೋಡಿ ಇಷ್ಟಾಗಿದೆ. ಸ್ವಲ್ಪ ತೆಳು ಅನ್ನಿಸ್ತು ನನಗೆ, ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡೆ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ತುಂಬ ಜೋರಾಗಿ ಉರಿ ಇಟ್ಕೊಳ್ಬಾರ್ದು, ಸಣ್ಣಗೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದು ಬೆಚ್ಚಗಾದ್ಮೇಲೆ ಸ್ವಲ್ಪ ಮತ್ತೆ ತೆಳು ಅಂತ ಅನಿಸುತ್ತೆ. ಸೊ ಬೇಕಾದರೆ ಆಮೇಲೆ ಬೇಕಾದರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಹಾಕ್ಕೊಂಡು ಮುಖಕ್ಕೆಲ್ಲ ಹಚ್ಕೊಳ್ತಾ ಇದ್ದೀನಿ ನಾನು. ಇದನ್ನು ನೀವು ಮಾಡಿಟ್ಕೊಂಡು ಹಾಗೆ ಯೂಸ್ ಮಾಡ್ಬೋದು. 1 ವಾರ 2 ವಾರವರೆಗೂ ಯೂಸ್ ಮಾಡ್ಬೋದು, ಏನಾಗಲ್ಲ. ಸೊ ಹಚ್ಕೊಳ್ಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಚ್ಕೊಳ್ಬೋದು. ಸೊ ನೀವು ಕಾಲು ಕೈ ಅಥವಾ ಕುತ್ತಿಗೆ ಭಾಗ ಆ ಥರ ಹಚ್ಕೊಳ್ಬೋದು. ಸ್ನಾನ ಮಾಡೋ ಟೈಮಲ್ಲಿ ಹಚ್ಕೊಂಡು ವಾಶ್ ಮಾಡಿಕೊಂಡ್ರೆ ಇದು ಬ್ಲ್ಯಾಕ್ ಹೆಡ್ಸು ಆ ಥರ ಇರುತ್ತಲ್ಲ, ಡೆಡ್ ಸ್ಕಿನ್ಸ್ ಎಲ್ಲ ಹೋಗುತ್ತೆ. ತುಂಬ ಸಾಫ್ಟ್ ಅನಿಸುತ್ತೆ ಸ್ಕಿನ್ನು, ಬ್ರೈಟ್ ಕೂಡ ಆಗ್ತಾ ಬರುತ್ತೆ. ನೀವು ವಾರಕ್ಕೆ ಒಂದು 2 ಸಲ 3 ಸಲ ಹಚ್ಕೊಂಡ್ರೆ ಸ್ಕಿನ್ ಕೂಡ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದ ಹಚ್ಕೊಂಡಾಯಿತು. ನಾನು ನಿದ್ದೆಗಣ್ಣಲ್ಲಿದ್ದ ಭಯ ಬರ್ತಾಯಿದ್ದ. ಆಮೇಲೆ ಗೊತ್ತಾಯಿತು ನಗ್ತಾ ಅಂತ ನೋಡಿಬಿಟ್ಟು. ಸೊ ಒಂದು 15 ಮಿನಿಟ್ಸ್ ಬಿಡ್ತೀನಿ. ಅದಾದಮೇಲೆ ನೀವು ಯಾವ್ದಾದ್ರು ಫೇಸ್ ವಾಶ್ ಯೂಸ್ ಮಾಡ್ತೀರಲ್ಲ ಅದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ ಥರ ಮಾಡ್ಕೊಳ್ಬೇಕು. ಫೇಸೆಲ್ಲ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಳ್ಬೇಕು. ಮೂಗು ಹತ್ರ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತೆ, ಡೆಡ್ ಸ್ಕಿನ್ನು. ಸೊ ಅದೆಲ್ಲ ರಿಮೂವ್ ಆಗುತ್ತೆ. ತುಂಬ ಜೋರಾಗಿ ಮಾಡಬಾರ್ದು, ಸಾಫ್ಟಾಗಿ ಮಾಡಬೇಕು. ಯಾಕಂದರೆ ಕಾಫಿ ಪುಡಿ ತುಂಬ ರಫ್ ಆಗಿರುತ್ತಲ್ಲ, ಸೊ ಪಿಂಪಲ್ಲೆಲ್ಲ ಇದ್ದರೆ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಸಾಫ್ಟಾಗಿ ಮಾಡ್ಕೊಳ್ಬೇಕು. ಸ್ಕ್ರಬ್ ಎಲ್ಲ ಆದಮೇಲೆ ನಾನು ಯಾವಾಗಲೂ ತಣ್ಣೀರಲ್ಲಿ ಮುಖ ತೊಳೆಯೋದು. ಸೊ ಈ ಥರ ಆಯಿಲಿ ಸ್ಕಿನ್ ಕೇರು ಆ ಥರ ಎಲ್ಲ ಮಾಡಿದವಾಗ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಮಾಡೋದು. ನಾರ್ಮಲಾಗಿ ಯಾವಾಗಲೂ ತಣ್ಣೀರು, ಕೋಲ್ಡಲ್ಲ, ಮಾಮೂಲಿ ತಣ್ಣೀರಲ್ಲಿ ವಾಶ್ ಮಾಡ್ತೀನಿ. ನೋಡಿ ಇವಾಗ ವಾಶ್ ಮಾಡಿದ್ದೀನಿ. ಸೊ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಚೆನ್ನಾಗಿ ಅನಿಸುತ್ತೆ ಒಂಥರ ಸ್ಕಿನ್ನು. ವಾರಕ್ಕೆ 2 ಸಲ ಇಲ್ಲ 3 ಸಲ ಮಾಡಿದರೆ ಚೆನ್ನಾಗಾಗುತ್ತೆ. ನಾನು ಅವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವಾಗ ಐಬ್ರೋ ಮಾಡ್ಕೊಳ್ಳೋಣ, ವೀಡಿಯೋ ಮಾಡೋಣ ಅಂತ ಹಾಗೆ ಮಾಡಿಕೊಂಡೆ ಅಷ್ಟೇ. ಬೇರೆ ಬೇರೆ ಸ್ಕಿನ್ ಕೇರ್ ಎಲ್ಲ ಇದೆ, ಮನೆಯಲ್ಲೇ ಮಾಡ್ಕೊಳ್ಬೋದು. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಟು ವಾಚಿಂಗ್.